ಆಫ್ ಮ್ಯಾಚ್ ಪ್ರಾರಂಭ ಆಗಿದೆ. ಪ್ರಥಮವಾಗಿ ಪ್ಲೇ ಆಫ್ ಮ್ಯಾಚ್ ಅಂದರೆ ಸೆಮಿಫೈನಲ್, 3 ಮ್ಯಾಚ್ ಸೆಮಿಫೈನಲ್ ಇರುತ್ತೆ ಮತ್ತು 1 ಫೈನಲ್ ಪಂದ್ಯಾವಳಿ. ಅದರ ಮಧ್ಯೆ ದಿನಾಂಕ 11ನೇ ತಾರೀಕಿನಂದು ನಮ್ಮ ಕರ್ನಾಟಕ ಕ್ರಿಕೆಟ್ ಅಸೋಸಿಯೇಷನ್ ಅಲ್ಲಿ ಆಡಿದಂಥ ಅಂಡರ್-19 ಮಹಿಳಾ ತಂಡ, ವಿಶೇಷವಾಗಿ ಮೈಸೂರು ಮತ್ತು ಬೆಂಗಳೂರು ಮೈಸೂರು ಮತ್ತು ಬೆಂಗಳೂರು ತಂಡ, 2 ತಂಡಗಳು ಇಲ್ಲಿ ಪ್ರದರ್ಶನ ಒಂದು ಮ್ಯಾಚನ್ನಾಗಿ ಪ್ರದರ್ಶನ ದಿನಾಂಕ 11ನೇ ತಾರೀಕು ಸಂಡೇ ದಿವಸ, ಅದೇ ದಿನಾಂಕ 11 ಸಂಡೇ. ಈ ಒಂದು ಪಂದ್ಯಾವಳಿ ಬಹಳ ವಿಶೇಷವಾಗಿ ಸುಮಾರು 14 ತಂಡದ ಮಾಲೀಕರು ಹೊಂದಿರುವಂತಹ ಒಂದು ಕ್ರೀಡಾಕೂಟ ನಾವು ಏರ್ಪಡಿಸಿಕೊಂಡಿದ್ದೇವೆ. ಇದರಲ್ಲಿ 14 ತಂಡದ ಮಾಲೀಕರು ಸಕ್ರಿಯವಾಗಿ ಪಾಲ್ಗೊಂಡು ಸುಮಾರು 18 ಜನ, ಒಂದು ತಂಡಕ್ಕೆ 18 ಜನ. ಅದರಲ್ಲಿ ಕಡ್ಡಾಯವಾಗಿ 6 ಜನ ನಾವು ಗ್ರಾಮೀಣ ಕ್ರೀಡೆ, ಏನೋ ನಮ್ಮ ಕ್ಷೇತ್ರದ ಕ್ರೀಡಾಪಟುಗಳಿಗೆ ಮಾತ್ರ, ಅದು ಗ್ರಾಮೀಣ ಕ್ರೀಡಾಪಟುಗಳನ್ನು ಕೂಡ ಒಳಗೊಂಡಂತೆ 6 ಜನ ಕಡ್ಡಾಯವಾಗಿ ಒಂದು ತಂಡದಲ್ಲಿ ಆಡಬೇಕು ಅಂತೇಳಿ ನಾವು ನಿರ್ದೇಶನ ಮಾಡಿದ್ದೀವಿ. ಆ ರೀತಿ ಈಗಾಗಲೇ 32 ದಿವಸಗಳ ಈ ಪಂದ್ಯಾವಳಿ ಭಾಳ ಯಶಸ್ವಿಯಾಗಿ ಇವತ್ತು ಈ ಒಂದು ಪಂದ್ಯಾವಳಿ ನಡೆದಿದೆ ಅನ್ನೋ ಮಾತನ್ನು ಹೇಳ್ತಾ, ಇರುವ ದಿನಾಂಕ 11ನೇ ತಾರೀಕಿನಂತ ಒಂದು ಪ್ರದರ್ಶನ ಮಹಿಳಾ ಮ್ಯಾಚ್ಗೆ ನಾವೀಗಾಗಲೇ ಎಲ್ಲ ಶಾಲಾ ಕಾಲೇಜುಗಳಿಗೆ ಈಗಾಗಲೇ ಪತ್ರವನ್ನು ಕಳಿಸಿದ್ವಿ. ನಮ್ಮ ಉಪಾಧ್ಯಕ್ಷರಾದಂಥ ಶಿವಾನಂದ ಮುಚ್ಕಂಡಿಯವರು ಮತ್ತು ನಮ್ಮ ಕಾರ್ಯದರ್ಶಿಯಾದಂಥ ನಮ್ಮ ಅಧ್ಯಕ್ಷರು ಮತ್ತು ನಮ್ಮ ಎಲ್ಲ ಸದಸ್ಯರು, ನಮ್ಮ ಅಸೋಸಿಯೇಷನ್ನ ಸದಸ್ಯರಂಥ ಶಬೀರ್ ಬಾಗವಾನಿ ಇರ್ಬೋದು, ನಮ್ಮ ಅಮೃತ್ ಬಿಚ್ಚಲ್ ಇರ್ಬೋದು, ಮಾತೇಶ್ ಅಲ್ವಾಡ್, ನಮ್ಮ ನಾಗಣ್ಣ ಬಾರಿಗಿಡ್ದವರು ಮತ್ತು ಮೌಲೇಶ್ ಮಲ್ಲಿವಡ್ಡ ಇವೆಲ್ಲರನ್ನ ಒಳಗೊಂಡಂತೆ ಹೀಗಾಗಿ ಬಂದಿದೆ. ಫೈನಲ್ ಪಂದ್ಯಾವಳಿ ಹಂತಕ್ಕೆ ನಾವು ತಲುಪಿದ್ದೀವಿ. ಏನು ದಿನಾಂಕ 12ನೇ ತಾರೀಕಿನಂದು ಅಂತಿಮ ಒಂದು ಫೈನಲ್ ಒಂದು ಮ್ಯಾಚ್ ಕೂಡ ಅವತ್ತು ಒಂದೇ ಪಂದ್ಯಾವಳಿ. ಈಗ 4 ದಿವಸಗಳ ಕಾಲ ಕೇವಲ ಒಂದೊಂದೇ ಪಂದ್ಯಾವಳಿಗಳು ನಡೀತದೆ. ಇವತ್ತು ಮತ್ತು ನಾಳೆ, ನಾಡಿದ್ದು ಏನು ಒಂದು ಪ್ರದರ್ಶನ ಒಂದು ಪಂದ್ಯಾವಳಿ ಆಗುತ್ತೆ. ತದನಂತರ ಫೈನಲ್ ಪಂದ್ಯಾವಳಿ ಆಗುತ್ತೆ. ಫೈನಲ್ ಪಂದ್ಯಾವಳಿ ಆದ ನಂತರ ಬಹುಮಾನ ವಿತರಣೆ ಕಾರ್ಯಕ್ರಮವನ್ನು ಕೂಡ ನಾವು ಸನ್ಮಾನ್ಯ ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದಂಥ SR ಕಂಠಿಯವರ ರೂಪದಲ್ಲಿ ಏನೋ ಒಂದು ಫೈನಲ್ ಪಂದ್ಯಾವಳಿಯ ಬಹುಮಾನ ವಿತರಣೆ ಕಾರ್ಯಕ್ರಮವನ್ನು ನಾವು ಅಲ್ಲಿ ನಡೆಸಬೇಕು ಅಂತ ನಿರ್ಧಾರವನ್ನು ಮಾಡಿದ್ದೇವೆ. ಅದ್ರ ಜೊತೆಗೆ ಅನೇಕ ಮನೋರಂಜನೆ ಕಾರ್ಯಕ್ರಮ, ಕಲಾವಿದರು ಬಂದು ಪ್ರದರ್ಶನ ಮಾಡುವಂಥ ಕಾರ್ಯಕ್ರಮ ನಡೀತದೆ ಅನ್ನೋ ಮಾತನ್ನು ನಾನು ಈ ಸಂದರ್ಭದಲ್ಲಿ ತಮ್ಮ ಮುಖಾಂತರ, ನಮ್ಮ ಲೋಕಲ್ ದೃಶ್ಯ ಹಾಗೂ ಮುದ್ರಣ ಮಾಧ್ಯಮದ ಮುಖಾಂತರ ನಾನು ಎಲ್ಲ ಸಮಸ್ತ ಹುಡುಗಿ ಮತಕ್ಷೇತ್ರದ ಜನತೆಗೆ, ಕ್ರೀಡಾಪಟುಗಳಿಗೆ, ಕ್ರೀಡಾಭಿಮಾನಿಗಳಿಗೆ, ಕ್ರೀಡಾ ಪ್ರೋತ್ಸಾಹಕರಿಗೆ ಈ ಒಂದು ಸಂದೇಶವನ್ನು ನಾನು ಕೊಡೋದಕ್ಕೆ ಬಯಸ್ತೇನೆ. ತಾವೆಲ್ಲರೂ ಬಂದು ಈಗಾಗಲೇ ಕಳೆದ 32 ದಿವಸದ ನಂತರ ಅನೇಕ ಕ್ರೀಡಾ ಪ್ರೋತ್ಸಾಹಕರು, ವಿಜ್ಞಾನಿಗಳು ಬಂದು ಪ್ರೋತ್ಸಾಹ ನೀಡಿದರು. ಫೈನಲ್ ಪಂದ್ಯಾವಳಿಯು ಕೂಡ ತಾವೆಲ್ಲರೂ ಬಂದು ಆಗಮಿಸಿ ವಿದ್ಯಾರ್ಥಿನಿಗಳಾಗಿರ್ಬೋದು ಬಂದು ಪ್ರೋತ್ಸಾಹಿಸಿ ಈ ಒಂದು ಕ್ರೀಡಾಕೂಟವನ್ನು ಯಶಸ್ವಿಗೊಳಿಸಬೇಕು ಅಂತೇಳಿ ನಾನು ಮಾಧ್ಯಮದ ಮುಖಾಂತರ ನಾನು ವಿನಂತಿಯನ್ನು ಮಾಡ್ತಾ, ಇವತ್ತೇನು ನಮ್ಮ ಕ್ರೀಡಾಕೂಟ ಕಳೆದ 8 ಸೀಸನ್ ಭಾಳ ಯಶಸ್ವಿಯಾಗಿ ನಡೆದು ಬಂದಿದೆ. ಯಾಕಂದರೆ ಯುವಕರಲ್ಲಿ ಆ ಕ್ರೀಡಾ ಮನೋಭಾವನೆಯನ್ನು, ಕ್ರೀಡಾ ಆಸಕ್ತಿಯನ್ನು, ಇವತ್ತು ಇಚ್ಛಾಶಕ್ತಿಯನ್ನು ಉಳಿಸಬೇಕು, ಬೆಳೆಸಬೇಕು ಅನ್ನೋದೇ ಒಂದೇ ಕಾರಣ. ಇದು ರಾಜಕೀಯ ಉದ್ದೇಶಕ್ಕಾಗಿ ಆಗಿಲ್ಲ. ಕೆಲವಷ್ಟು ಜನ ಮಾತಾಡ್ತಾರೆ, ಇಲ್ಲಿ ಅನೇಕ ರೀತಿ ಬೇರೆ ಬೇರೆ ಚಟುವಟಿಕೆಗಳು ನಡೀತಾವಂತೇಳಿ ಕೆಲವಷ್ಟು ಜನಕ್ಕೆ. ಯಾಕಂದರೆ ಯಾರಿಗೆ ಕೈಲಿ ಆಗೋದಿಲ್ಲ ಅವ್ರು ಮಾತಾಡುವಂಥ ಮಾತುಗಳು. ಯಾಕಂದರೆ ಅವ್ರಿಗೆ ಆ ಶಕ್ತಿ ದೇವರು ಕೊಟ್ಟಿಲ್ಲ ಮಾತಾಡೋದು. ಯಾಕಂದರೆ ಅವ್ರಿಗೆ ಆ ಇಚ್ಛಾಶಕ್ತಿನೂ ಇಲ್ಲ, ಆಸಕ್ತಿನೂ ಇಲ್ಲ. ಸುಮ್ಮನೆ ಅಲ್ಲಿ ಬೆಟ್ಟಿಂಗ್ ಇರುತ್ತೆ, ಇತರ ಚಟುವಟಿಕೆಗಳು ನಡೀತಾವೆ ಅನ್ನೋದು ಒಂದು ಕ್ರೀಡಾ ಕುಲಕ್ಕೆ ಅವಮಾನವನ್ನು ಮಾಡ್ತಾರೆ. ಮತ್ತು ಕಲಾವಿದರು ಬಂದು ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನು ಮಾಡಿ ನಮ್ಮ ರಾಜ್ಯ ಕಂಡ ಒಬ್ಬ ಅತ್ಯುತ್ತಮ ನಟ ನಮ್ಮ ಡಾಲಿ ಧನಂಜಯ ಆಗಿರ್ಬೋದು, ಒಳ್ಳೆಯ ನಟರು,
ಮತ್ತು ಸಪ್ತಮಿ ಗೌಡ ಒಂದು ಒಳ್ಳೆಯ ಕಲಾವಿದೆ, ಇಡೀ ರಾಜ್ಯ ಕಂಡ ಒಂದು ಶ್ರೇಷ್ಠ ಕಲಾವಿದೆ ಇಸ್ಕೊಂಡು ಒಂದು ಚಲನಚಿತ್ರ ಕೂಡ ಬಂದಿಲ್ಲ ಅಂತ ಒಂದು ನಿಟ್ಟಿನೆಯನ್ನು ಮಾಡಿದಂಥ ನಾಯಕ ನಟಿ ಮತ್ತು ರಾಗಿಣಿಯವರು ಬಂದಿದ್ದು, ಮತ್ತು ಇನ್ನು ಅನೇಕ ಜನ ಸಂಜನಾ ಅವರು ಬಂದಿದ್ದು, ಮತ್ತು ನಮ್ಮ ಬಾಳು ಮಲ್ಗುಂದಿಯವರು ಬಂದಿದ್ದು, ಅನೇಕ ಜನ ಕಲಾವಿದರಿಗೆ ಅವಮಾನ ಮಾಡುವಂಥದ್ದು ಮತ್ತು ಕ್ರೀಡಾಪಟುಗಳಿಗೆ ಅವಮಾನ ಮಾಡುವಂಥದ್ದು ಇವರು ಹುಟ್ಟುಗುಣ. ಆ ಹುಟ್ಟುಗುಣಕ್ಕೆ ಏನೂ ಮಾಡೋಕ್ಕಾಗೋದಿಲ್ಲ. ಅವ್ರು ಏನೇ ಅಂದರೂ ಕೂಡ ನಾವು ನಿಲ್ಲಿಸೋದಿಲ್ಲ. ಕ್ರಿಕೆಟಿಂಗ್ ಬಗ್ಗೆ ಅವರು ಮಾತಾಡ್ತಾರೆ. ಮತ್ತು ರಾಷ್ಟ್ರದಲ್ಲಿ IPL ನಡೆಯುತ್ತೆ, ಅನೇಕ ಪಂದ್ಯಾವಳಿ ನಡೀತಾವೆ. ಯಾವ ರೀತಿ ಬೆಟ್ಟಿಂಗ್ ಆಗುತ್ತೆ, ಅದರ ಮೂಲ ಕಾರಣ ಯಾರು ಅನ್ನೋದನ್ನು ನಾನು ಹೇಳಬಲ್ಲೆ. ಆದರೆ ಆ ವಿಷಯಕ್ಕೆ ದೂರಕ್ಕೆ ಹೋಗೋದಿಲ್ಲ. ಆದರೆ ನಿಮಗೆ ಹೇಳೋದಿಷ್ಟೇ, ನಿಮಗೆ ಆ ಒಂದು ಆಸಕ್ತಿ ಇಲ್ಲ, ಇಚ್ಛಾಶಕ್ತಿ ಇಲ್ಲ, ಇನ್ನು ಮಾಡುವಂಥದ್ದು ದೇವರು ನಿಮಗೆ ಈ ಜನ್ಮದಾಗ ಬರೆಯೋದಿಲ್ಲ. ಮಾಡೋರಿಗೆ ಪ್ರೋತ್ಸಾಹವನ್ನು ಕೊಡುವಂಥ ಕೆಲಸ ಮಾಡಿ. ಇವಾಗ ಸುಮ್ಮನೆ ಕೂತ್ಕೊಂಡು ಟೀಕೆ ಮಾಡುವಂಥದ್ದು, ಟಿಪ್ಪಣಿ ಮಾಡುವಂಥದ್ದು ಸರಿಯಲ್ಲ. ಸಮಾಜ ನೋಡ್ತಾ ಇದೆ, ಯುವಕರು ನೋಡ್ತಾ ಇದ್ದಾರೆ, ಕ್ರೀಡಾಪಟುಗಳು ನೋಡ್ತಾ ಇದ್ದಾರೆ, ಕಲಾವಿದರು ನೋಡ್ತಾ ಇದ್ದಾರೆ. ಕಲಾವಿದರಿಗೆ ಏನು ಮಾಡಿದ್ರಿ, ಕ್ರೀಡಾಪಟುಗಳಿಗೆ ಏನು ಮಾಡಿದ್ರು ಅನ್ನೋದು ಇಲ್ಲಿ ಸ್ಪಷ್ಟವಾಗುತ್ತೆ. ಅದಕ್ಕೆ ನಮ್ಮ ಉದ್ದೇಶ ಇಷ್ಟೇ. ನಾವು ಈ ಒಂದು ಹುಡುಗರು ಸ್ಪೋರ್ಟ್ಸ್ ಆ್ಯಂಡ್ ಕಲ್ಚರ್ ಅಸೋಸಿಯೇಷನನ್ನು ಇವತ್ತು ಕಳೆದ 12 ವರ್ಷಗಳಿಂದ ನಿರಂತರವಾಗಿ ಕ್ರೀಡಾಪಟುಗಳಿಗೆ, ಕ್ರೀಡಾ ಆಸಕ್ತಿ ಇರುವಂಥ ಯುವಕರಿಗೆ ನಾವು ಪ್ರೋತ್ಸಾಹಿಸೋದೇ ನಮ್ಮ ಮೂಲ ಉದ್ದೇಶ. ಅಂದರೆ ಕ್ರೀಡೆಯನ್ನು ಉಳಿಸ್ಬೇಕು, ಕ್ರೀಡೆಯನ್ನು ಬೆಳೆಸಬೇಕು, ಅದ್ರ ಜೊತೆಗೆ ಕಲಾವಿದರಿಗೂ ಕೂಡ. ಯಾಕಂದರೆ ಈ ನಾಡಿನ ಹೆಸರಾಂತ